ಎಲ್ಲರಿಗೂ ನಮಸ್ಕಾರ ರೀ. ಕುಕ್ ವಿತ್ ಶ್ರೀ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಬುದಾನಿ ಸುಸ್ಲಾನಿಂದ ಹಪ್ಪಳ ಮಾಡಾಕತ್ತೀನಿ ರೀ. ಉಳಿದಿರ್ತ ಸಾಬುದಾನಿ ಅದರಿಂದ ಹಪ್ಪಳ ಮಾಡತ್ತೀನಿ. ವರ್ಷ ಪೂರ್ತಿ ಇದ್ರೂ ಕೆಡಲ್ರಿ ಅದು. ಬಾಯಲ್ಲಿಟ್ಟರೆ ಕರಗಬೇಕು ರೀ. ಆ ಥರ ಚಂದ ಆತಾವ್ರಿ. ಇವು ಕ್ರಿಸ್ಪಿಯಾಗಿ ಆತಾವ್ರಿ. ನೀವು ಮನೆ ಮಾಡಿ ನೋಡಿರಿ, ಈ ಥರ ಆತಾವ್ರಿ, ಚಂದ ಆತಾವ್ರಿ. ಸಾಬುದಾನಿ ಹಪ್ಪಳನ ಬೇರೆ ಬೇರೆ ಥರನೂ ಮಾಡ್ತಾರೆ ರೀ. ನಾ ಉಳಿದಿರೋಂಥ ಸಾಬುದಾನಿ ತೊಗೊಂಡು ಮಾಡಾಕತ್ತೀನಿ ರೀ, ವೇಸ್ಟ್ ಆಗಬಾರ್ದು ಅಂತ. ಅದನ್ನೇ ಮಾಡಿಕೇಸಿ ನಾ ತೋರಿಸ್ತಾ ಇದ್ದೀನಿ ರೀ. ಈ ಥರ ಮಾಡ್ಬೇಕು. ಈ ಥರ ಗುಂಡು ಗುಂಡಕ್ಕೆ ಹಾಕ್ಬೇಕು ರೀ. ಸ್ವಲ್ಪ ಎಣ್ಣೆ ಹಚ್ಬೇಕು ರೀ ಅದಕ್ಕೊಂದು ಸ್ವಲ್ಪ. ಒಂದು ಬಟ್ಲೆ ಸಾಬುದಾನಿ ಸುಸ್ಲ ತೊಗೊಂಡೇನಿ ರೀ. ಉಳಿದಿದ್ದು ಈಗ ಒಂದು ಪಾತ್ರೆ ಇಟ್ಕೊಂಡೇನಿ ಒಲೆ ಮ್ಯಾಗ ರೀ. ಈಗ ಒಂದು ಬಟ್ಲೆ ಸಾಬುದಾನಿ ತೊಗೊಂಡೇನಿ ರೀ. 2 ಬಟ್ಲೆ ಅದಕ್ಕೆ ನೀರು ಹಾಕ್ಬೇಕು ರೀ. ನಾವು ಎಷ್ಟು ತೊಗೊಂಡಿರ್ತೀವಿ ಅದರಷ್ಟು 2 ಬಟ್ ನೀರು ಹಾಕ್ಬೇಕು ರೀ ನಾವು. ಅದಕ್ಕೆ ಈಗ ಅಳತೆ ಮಾಡ್ಕೊಂಡು ಕೇಸಿ ಹಾಕೋತೀನಿ ನೋಡಿರಿ. 2 ಕಪ್ ಹಾಕೋಬೇಕು. 2 ಕಪ್ ಹಾಕೊಂಡ್ರೆ ಕರೆಕ್ಟ್ ಅಳತೆ ಸಿಗ್ತದೆ ರೀ. ಹೆಚ್ಚಾದರೆ ಅಳಸಾಗ್ಬಿಡ್ತಾರೆ, ಬರಲವು, ಚೆಂದಾಗಿ ಬರಲವ್ರಿ ಹಾಕೊಂಡ್ರೆ. ಈ ಥರ ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೋಬೇಕು ರೀ. ಕರೆಕ್ಟಾಗಿ ಅಳತೆ ಸಿಗ್ತದೆ ರೀ ಅದು. ಈ ಥರ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಗೋಷ್ಟು ಉಪ್ಪು ಹಾಕ್ಬೇಕು ರೀ. ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ ರೀ. ಒಂದು ಸ್ವಲ್ಪ ಹಾಕ್ಬೇಕು ರೀ, ಜಾಸ್ತಿ ಏನು ಹಾಕಬಾರ್ದು. ಮತ್ತು ನಿಮಗೆ ಕಡಿಮೆ ಅನ್ಸುತ್ತೆ ಮತ್ತು ನೋಡ್ಕೊಂಡು ಮತ್ತೆ ಹಾಕ್ಕೊಡ್ರಿ. ಈ ಥರ ನೀರು ಹೆಸರು ಬಂದ ನೋಡಿರಿ. ಈ ಥರ ಬಂದಾಗ ನಾವು ಏನು ಮಾಡ್ಬೇಕು, ನಾವು ಸಾಬುದಾನಿ ಅಂತೀವಿ ಅದ್ರೊಳಗೆ ಹಾಕ್ಬೇಕು ರೀ. ಪಾತ್ರೆಗೆ ಹಾಕ್ಬೇಕು ರೀ. ನೀರು ಹೆಸರು ಬಂದಿರುತ್ತಲ್ಲ ಅದ್ರ ಹಾಕ್ಬೇಕು ರೀ. ಒಂದು ಸ್ವಲ್ಪ ಕೈ ಆಡಿಸ್ಬೇಕು ರೀ. ಒಂದು ಸ್ವಲ್ಪ ತಳಕ್ಕೆ ಅಂಟ್ಕೋತಾರೆ ರೀ. ಅಂಟ್ಕೊಂಬಲ್ದಂಗೆ ಸ್ವಲ್ಪ ಕೈ ಆಡಿಸ್ಬೇಕು ರೀ. ಹಾಗೆ ಒಂದು ಸ್ವಲ್ಪ ಹೊತ್ತು ಈ ಥರ ಕೈ ಆಡಿಸ್ರಿ. ಅಂಟ್ಕೊಂಬಲ್ಲ ಏನೂ ಆಗಲ್ಲ ರೀ ಅದು. ನೀವು ಈ ಥರ ಮನೇಲಿ ಮಾಡಿ ನೋಡಿರಿ, ಭಾರಿ ಟೇಸ್ಟಿಯಾಗಿರ್ತಾವೆ ರೀ. ಸೂಪರಾಗಿ ಬರ್ತಾವೆ ರೀ. ಹೆಂಗಂತ ನೀವು ಕಮೆಂಟ್ ಮೂಲಕ ಹೇಳ್ರಿ. ನೀವು ಸ್ವಲ್ಪ ತಳ ಅಂಟ್ಕೋತಾರೆ, ಹಂಗೆ ಕೈ ಆಡಿಸ್ಕೊತಾನೆ ಇರ್ಬೇಕು. ಈ ಥರ ಕೈ ಆಡಿಸ್ಬೇಕು ರೀ. ಉಕ್ಕೂ ಬರ್ತದೆ ರೀ. ಕೈ ಆಡಿಸ್ಬೇಕು, ಇಲ್ಲ ಚೆಲ್ಲಿ ಬಿಡ್ತಾರೆ ಅಷ್ಟು. ಈ ಥರ ಕೈ ಆಡಿಸ್ಕೊತಾನೆ ಇರ್ಬೇಕು ರೀ. ಒಂದು 5 ನಿಮಿಷ ಇಷ್ಟು ಕೈ ಆಡಿಸ್ಬೇಕು ರೀ. ಆಮೇಲೆ ಕುದಿಯತ್ತಂತ ಅವನೇ ಸಣ್ಣ ಕುದೀತೀವಿ ರೀ. ಗ್ಯಾಸ್ ಸ್ವಲ್ಪ ಸಣ್ಣಾಗಿ ಇಟ್ಬಿಡ್ಬೇಕು ರೀ. ಫಾಸ್ಟ್ ಇಟ್ಬಿಡ್ದು ರೀ. ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು ರೀ. ಇದು ಸ್ವಲ್ಪ ಸೋಡಾ ಹಾಕ್ಬೇಕು ರೀ. ಒಂದು ಚಿಟಿಕೆ ಅಷ್ಟೇ ಹಾಕಿ ಸ್ವಲ್ಪ ಬೇಯಿಸೋಕೆ ಚಾಲು ಮಾಡ್ಬೇಕು ರೀ. ಮತ್ತು ಈ ಥರನೇ ಕೈ ಆಡಿಸ್ಬೇಕು ರೀ. ಈ ಥರ ಕೈ ಆಡಿಸಿ ಈ ಥರ ಗಟ್ಟಿಯಾಗಿ ಬಂತು ನೋಡಿರಿ. ಇನ್ನು ಇದು ಕನ್ಸಿಸ್ಟೆನ್ಸಿ ಇನ್ನೂ ಚೆನ್ನಾಗಿ ಬಂದಿಲ್ಲ ರೀ. ಇದು ಇನ್ನೂ ಸ್ವಲ್ಪ ಬರ್ಬೇಕು ರೀ, ಗಟ್ಟಿಯಾಗಿ ಬರ್ಬೇಕು ರೀ. ಇದು ಹಾಗೆ ನೋಡ್ಕೊತಾನೆ ಇರ್ಬೇಕು ರೀ. ಈ ಥರ ಗಟ್ಟಿ ಆಗ್ಬೇಕು ರೀ. ಗಟ್ಟಿಯಾದ ಲೈಕ್ ಈ ಥರ ಆಗ್ಬೇಕು ನೋಡಿರಿ. ಈ ಥರ ಗಟ್ಟಿ ಸ್ವಲ್ಪ ತಣ್ಣಗಿಡ್ಬೇಕು. 5-10 ನಿಮಿಷ ತಣ್ಣಗಿಟ್ಟು ಒಂದು ಪ್ಲಾಸ್ಟಿಕ್ಕಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕು ರೀ. ಎಣ್ಣೆ ಹಚ್ಚಿ ಎಲ್ಲ ಕಡೆ ಸವರ್ಬೇಕು ರೀ. ಇದು ಮನೆಯಲ್ಲೇ ಮಾಡ್ಬೇಕು, ನೆಳ್ಳಿಗೆ ಮಾಡ್ಬೇಕು ರೀ. ಈ ಥರ ಹಾಕ್ಬೇಕು ರೀ. ರೌಂಡ್ ಹಾಕ್ಬೇಕು ಮುಂದಕ್ಕೆ. ಈ ಥರ ಹಾಕಿದೆ ನೋಡಿರಿ. ಆಮೇಲೆ ಮರುದಿನ ಬಿಸ್ಲಿಗೆ ಹಾಕ್ಬೇಕು ರೀ. ಒಂದು 2-3 ದಿನ ಒಣಗಿಸ್ಬೇಕು ರೀ.